ನಮಸ್ಕಾರ ರೀ ಎಲ್ಲರಿಗೂ. ನೀವು ನೋಡಕತ್ತೀರಿ ಜಿ ಸ್ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮ್ಯಾಕಲ್ಲಿ ಕನ್ನಡ ಟೈಪ್ ಮಾಡೋದು ಹೆಂಗೆ, ಅದು ಫೋಟೋಶಾಪ್ ಆಗಿರ್ಬೋದು, ಮತ್ತು ಆಮೇಲೆ ಪ್ರೀಮಿಯರ್ ಪ್ರೋ ಆಗಿರ್ಬೋದು, ಅಡಾಪ್ ಸಾಫ್ಟ್ವೇರ್ಸ್ ಏನೇನಿದಾವಲ್ಲ ಅದರಲ್ಲಿ ಎಡಿಟಿಂಗ್ ಸಾಫ್ಟ್ವೇರ್ಸ್ ಏನಿದಾವಲ್ಲ ಅದರಲ್ಲಿ ಕನ್ನಡ ಟೈಪ್ ಮಾಡೋದು ಹೆಂಗೆ ಅಂತೇಳಿ ನೋಡೋಣ ಅಂತ. ಇದು ಫಸ್ಟ್ ಏನಪ್ಪ ಅಂತಂದ್ರೆ, ನೀವು ಇಲ್ಲಿ ಫಸ್ಟ್ ಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಇರುತ್ತಲ್ಲ ಲ್ಯಾಂಗ್ವೇಜ್, ಇನ್ಪುಟ್ ಲ್ಯಾಂಗ್ವೇಜು. ಫಸ್ಟ್ ನೀವು ಸೆಟ್ಟಿಂಗ್ ಹೋಗ್ಬೇಕು. ಸೆಟ್ಟಿಂಗ್ ಹೋಗಿ ಇದರಲ್ಲಿ ಇನ್ಪುಟ್ ಸೋರ್ಸ್ ಓಪನ್ ಕೀಬೋರ್ಡ್ ಸೆಟ್ಟಿಂಗ್ ಅಂತ ಇರುತ್ತೆ, ಇದರಲ್ಲಿ ಓಪನ್ ಮಾಡಿ ನೀವು ಇಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡಿ ಕನ್ನಡ ಅಂತ ಟೈಪ್ ಮಾಡಿದ್ರೆ ಕನ್ನಡ ಆ್ಯಡ್ ಆಗುತ್ತೆ. ಆಮೇಲೆ ಕನ್ನಡನ ಆ್ಯಡ್ ಮಾಡಿದ್ಮ್ಯಾಗ ನೆಕ್ಸ್ಟ್ ಇದರಲ್ಲಿ ಸಫಾರಿ ಓಪನ್ ಮಾಡಬೇಕು. ಸಫಾರಿ ಓಪನ್ ಮಾಡಿಬಿಟ್ಟು ನೀವು ಕನ್ನಡ ಯೂನಿಕೋಡ್ ಅಂತ ಹೊಡಿಬೇಕು, ಯೂನಿಕೋಡ್ ಅಂತೇಳಿ. ಆಮೇಲೆ ಇದರಲ್ಲಿ ಸಂಕ ನೋಡಿ ಟು ಯೂನಿಕೋಡ್ ಕನ್ವರ್ಟ್ ಅಂತ ಇರುತ್ತಲ್ಲ, ಇದು ಓಪನ್ ಮಾಡ್ಬೇಕು. ಆಮೇಲೆ ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನೋಟ್ ಓಪನ್ ಮಾಡಿರಿ. ನೋಟ್ ಓಪನ್ ಮಾಡಿ ನೀವು ಏನು ಪ್ಲಸ್ ಏನು ಐಟಮ್ ಬರೀತೀರಿ ನೋಡಬೇಕು. ಶಿವ, ಇಲ್ಲಿನ ಕನ್ನಡ ಸೆಲೆಕ್ಟ್ ಆಗಿಲ್ಲ, ಇಲ್ಲಿ ನೀವು ಈ ಕಡೆ ಮೇಲೆ ಹೋಗಿ ಕನ್ನಡ ಸೆಲೆಕ್ಟ್ ಮಾಡಿ ಶಿವರಾತ್ರಿ ಈ ಥರ ಈ ಥರ ನೀವು ಸೆಲೆಕ್ಟ್ ಮಾಡಿ ಎಂಟ್ರಿ ಹೊಡೆದ್ರೆ ಮಹಾಶಿವರಾತ್ರಿ ಶುಭಾಶಯಗಳು. ಶುಭಾಶಯಗಳು ಈ ಥರ ಬರ್ತಲ್ಲ, ಇದು ಒಂದು ಅಕ್ಷರ ನೀವು ಕನ್ನಡನ ಶುಭ ಈ ಥರ ಶುಭ ಈ ಥರ ಟೈಪ್ ಮಾಡಿ ಇದನ್ನು ನೀವು ಫೋಟೋಶಾಪ್ ಅಥವಾ ಪ್ರೀಮಿಯರ್ ಪ್ರೋ ಇವು ಯಾವ ಎಡಿಟಿಂಗ್ ಸಾಫ್ಟ್ವೇರ್ಸ್ ಇದೆಯಪ್ಪ ಅಂತಂದ್ರೆ, ನೀವೇನು ಕ್ರಿಯೇಟರ್ಸ್ ಆಗಿದ್ರೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನಿಮ್ಗೆ. ಈ ಮಾಹಿತಿ ಏನಾದ್ರು ಇಷ್ಟ ಆತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಕಮೆಂಟ್ ಕೂಡ ಮಾಡಿ ಏನು ಅನ್ಸುತ್ತಾ. ಈ ಯೂನಿಕೋಟು ಅಸೆಸ್ ಅಂತ ತೊಗೋಬೇಕು. ಇದರಲ್ಲಿ ಇಲ್ಲಿ ನೀವು ಈ ಟೈಪ್ ಮಾಡಿರ್ತಾರಲ್ಲ ಇಲ್ಲಿ ನೋಟ್ ಒಳಗೆ, ಇದನ್ನ ಇಲ್ಲಿ ಬಂದು ಕಾಪಿ ಮಾಡಬೇಕು. ಇದನ್ನು ಕಾಪಿ ಮಾಡಿ ನೆಕ್ಸ್ಟು ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ಕೆಳಗೆ ಯೂನಿಕೋಡ್ನಿಂದ ಬರಹ ನೋಡಿಗೆ ಬದಲಾದ ಪಠ್ಯ ಅಂತ ಇರುತ್ತಲ್ಲ, ಇದನ್ನು ಕಾಪಿ ಮಾಡ್ಕೋಬೇಕು. ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಫೋಟೋಶಾಪ್ ಹೋಗಿ ನಿಮ್ಗೆ ಯಾವ್ದಾರು ಒಂದು ಇಮೇಜ್ ಎಡಿಟಿಂಗ್ ಏನಾರು ಮಾಡ್ತೀರಪ್ಪ ಅಂತಂದ್ರೆ ನೀವು ಎಡಿಟಿಂಗ್ ಮಾಡ್ಕೋಬೋದು. ಇಲ್ಲಿರುತ್ತಲ್ಲ ಟಿ ಅಂತ ಹೇಳೋದು, ನೀವು ಟೆಕ್ಸ್ಟ್ ಅಂತ ಹೇಳೋದು, ಈ ಥರ ಮಾಡಿ ನಿಮಗೆ ಯಾವ್ಯಾವ ಫಾಂಟ್ಸ್ ಇರ್ತಾವೆ ಎಲ್ಲ ಫಾಂಟ್ಸ್ಗಳು ಸಿಗುತ್ತೆ ನಮಗೆ ಇದರಲ್ಲಿ. ಕನ್ನಡ ಫಾಂಟು ನಾನು ಇಲ್ಲಿ ಸ್ಟಾರ್ ಮಾರ್ಕ್ ಮಾಡಿಟ್ಕೊಂಡಿನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿನಿ, ಇದನ್ನು ಫಾಂಟ್ಸ್ ಎಲ್ಲಿದ್ದರೆ ಮಾಡ್ಕೋಬೋದು ಅಂತೇಳಿ. ಅಲ್ಲ ನೀವು ಹೆಂಗೆ ಸೇಮ್ ವಿಂಡೋಸಲ್ಲಿ ಹೆಂಗೆ ಬರುತ್ತಲ್ಲ ಅದೇ ರೀತಿ ಬರುತ್ತೆ. ಆದರೆ ನೀವು ಇಲ್ಲಿ ಟೆಕ್ಸ್ಟ್ನ ಎಡಿಟ್ ಮಾಡೋಕ್ಕಾಗಂಗಿಲ್ಲ, ಈ ಥರ ಬರೆಯೋಕ್ಕಂತೂ ಆಗಂಗಿಲ್ಲ, ಬರೆದು ಕೂಡ ನೀಟ್ ಆಗಂಗಿಲ್ಲ, ಅದು ಬೇರೆ ಫಾಂಟ್ ಆಗುತ್ತೆ. ನಿಮಗೆ ಬೇಕಾ ಇಲ್ಲಿ ಕಸ್ಟಮೈಸ್ ಫಾಂಟ್ ಅಂದರೆ ಸಿಗೋಂಗಿಲ್ಲ. ಇದರಲ್ಲಿ ಡಿಫಾಲ್ಟ್ ಆಗಿರೋಂಥ ಒಂದೆರಡು ಫಾಂಟ್ ಬರ್ತವೆ, ಅವು ಅಷ್ಟೇ ಮ್ಯಾಚ್ ಆಗುತ್ತೆ. ನೀವು ಹಿಂಗೆ ಆಮೇಲೆ ಎಫೆಕ್ಟ್ ಕೊಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಈ ಥರ ನಿಮ್ಗೆ ಏನೇನು ಎಫೆಕ್ಟ್ಸ್ ಬೇಕು, ಸ್ಟ್ರೋಕು ಆ ಥರ ಏನೇ ಬೇಕಂದ್ರೆ ಕೂಡ ನೀವು ಇಲ್ಲಿ ಮಾಡ್ಬೋದು ಕನ್ನಡ ಟೈಪಿಂಗಲ್ಲಿ. ಆಮೇಲೆ ನೆಕ್ಸ್ಟ್ ಈ ಫಾಂಟ್ಸ್ ಇದರಲ್ಲಿ ಇರ್ತವೆ, ಕನ್ನಡನೇ ಇರುತ್ತದೆ, ಈ ಥರ ಚೇಂಜ್ ಮಾಡ್ಕೋಬೇಕು. ಮತ್ತು ನೀವು ನೋಡಿ ಫಾಂಟ್ಸ್ ಇದೆಲ್ಲ ಓಪನ್ ಮಾಡಿ ಇದು ಈ ಸೈಟ್ ಇರುತ್ತಲ್ಲ ಕನ್ನಡ ಸ್ಟೈಲಿಶ್ ಫಾಂಟ್ಸ್ ಡೌನ್ಲೋಡ್ ಫಾಂಟ್ಸ್ ಎರಡು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ಕಮ್ಮಿ ಅಂದ್ರೆ 50ರಿಂದ 60 ಫಾಂಟ್ಸ್ ಇದಾವೆ. ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಪ್ಪ ಅಂತಂದರೆ ನೀವು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಧನ್ಯವಾದಗಳು.